सोनिक पर पहली बार देखिए द लेजेंड ऑफ हनुमान हर रोज शाम 7 बजे सोनिक पर। Watch full episodes on Jio Hotstar. ಓಹೋ ಇವರಿಬ್ರು ಭಾರಿ ಚಾಲಾಕಿಗಳಿದ್ದಾರೆ. ತಿಜೋರಿನ ಬಿಟ್ಟು ರಾಕೆಟ್ಗೆ ಅಂಟ್ಕೊಂಡಿದ್ದಾರೆ. ಡೋಂಟ್ ವರಿ ಪ್ಯಾಂಕಿ, ಅವರು ರಾಕೆಟ್ ನ ಬಿಟ್ಟಿಲ್ಲ ಅಂದ್ರೆ ರಾಕೆಟ್ ಅವ್ರನ್ನ ಬಿಟ್ಬಿಡುತ್ತೆ. ಪಿಂಕಿ, ಡಿಟೆಕ್ಟ್ ದ ಲೋವರ್ ಪೋರ್ಷನ್. ಒಟ್ಟು ರೆಡಿ ನೀನು 1 2 3 ಓಕೆ ಬಾ 5 6 7 8 9 10. ಅರೆ ಪತ್ಲು, ನಾವು ಬರೀ ಎಣಿಸ್ತಾನೆ ಇದೀವಲ್ಲೋ. ಮೊಟ್ಟು ಮರ್ತ್ಬಿಟ್ಟಿಯೇನೋ. 3 ಎಣ್ಣ ತಕ್ಷಣ ಜಂಪ್ ಮಾಡಬೇಕು ಕಣ. ರೆಡಿ 1 okay. 2 3. ಎಣಿಸ್ತಾನೆ ಇರ್ಬೇಕು ಕಣ. ನಡೀತಾನೆ ಇರು. 1 2 1 2 1 2 1 2 1 2. ನೀವಿಬ್ರು ಒಳಗೆ ಬಂದ್ರಿ? ಯಾರು ನೀವಿಬ್ರು? ಇವನು ಮೋಟು ಅಂತ, ನಾನು ಪತ್ಲು ಅಂತ. ತಾವ್ಯಾರೋ ಗೊತ್ತಾಗ್ಲಿಲ್ವಲ್ಲ. ಐ ಆಮ್ ಪಿಂಕಿ, ಇವನು ಪ್ಯಾಂಕಿ, ಅವನು ಪಾಂಕಿ. ನಾವು ಹೈಟೆಕ್ ರಾಬರ್ಸು. ಫುರ್ಫುರಿ ನಗರದ ಯಾವುದೋ ಬ್ಯಾಂಕಲ್ಲಿ ಒಂದು ಅತ್ಯಮೂಲ್ಯ ಡೈಮಂಡ್ ಇಟ್ಟಿದ್ದಾರೆ. ಅದಕ್ಕೋಸ್ಕರನೇ ಬಂದಿದ್ದು. ಇದು ನಮ್ಗಳ ವಿಷಯ. ಇವಾಗ ಇದನ್ನ ಹೇಳಿ, ನೀವ್ಯಾರು? CID, ಪೊಲೀಸ್, ಯಾವ್ದಾದ್ರು ಡಿಟೆಕ್ಟಿವ್? ಒಳ್ಳೆಯವ್ರಿಗೆ ಸ್ನೇಹಿತರು, ಕೆಟ್ಟವ್ರಿಗೆ ಶತ್ರುಗಳು. ಮೋಟು ಪತ್ಲು ಅಂತ. ಇವಾಗ ಕರೆಕ್ಟಾಗಿ ನಮ್ಮ ಮಾತು ಕೇಳಿಸ್ಕೊಳ್ಳಿ. ಈ ಟೈಮು ನಾನು ಸಮೋಸ ತಿನ್ನೋ ಟೈಮು. ಈಗಲೇ ಈ ರಾಕೆಟ್ನ ಫುರ್ಫುರಿ ನಗರ ಕಡೆ ತಿರುಗಿಸಿ ನೀವು. ಮತ್ತೆ ಕದ್ದಿರೋ ಪ್ರತಿಯೊಂದು ತಿಜೋರಿನ ನಮಗ್ ಕೊಟ್ಬಿಡಿ. ಇಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಜಾಸ್ತಿ ಏನ್ ಮಾಡಲ್ಲ. ನೀವು 3 ಜನಕ್ಕೆ ಸರಿಯಾಗಿ ಇಕ್ತೀನಿ. ಪ್ಯಾಂಕಿ, ನೀನು ಹುಷಾರಾಗಿದ್ಯಾ? ಬಾಯ್ ಬಾಯ್ ಮೋಟು ಪತ್ಲು. ಇವಾಗ ನಿಮ್ಮನ್ನ ಯಾರು ಕಾಪಾಡಕ್ಕಾಗಲ್ಲ. ಡೋರ್ ಜಾಮ್. Meteor attack! Meteor attack! Meteor attack! Meteor attack! Meteor attack! ಖಾಲಿ ಹೊಟ್ಟೆಲ್ಲ ತಲೆ ಓಡಲ್ಲ ಅಂತ ನಿಂಗೆ ಗೊತ್ತು. ಏನಾದ್ರೂ ಯೋಚನೆ ಮಾಡೋ ಬೇಗ.
ಮೋಟು ಬರ ಬೇಗ. ಇದೆಲ್ಲ ಏನಾಗ್ತಾ ಇದೆ? ಪಾಂಕಿ, ನಮ್ ಬಟ್ಟೆ ಎಲ್ಲ ಹೆಂಗ್ ಬದಲಾಯ್ತು? ಮತ್ತೆ ನಾವ್ ಹೆಂಗೆ ಈ ತರ ಹಾರಾಡ್ಲಿಕ್ಕೆ ಸಾಧ್ಯ? ಗೊತ್ತಿಲ್ಲ ಗೆಳೆಯ, ಆದ್ರೆ ನನ್ನ ಒಳಗಡೆಯಿಂದ ಯಾವುದೋ ಒಂದು ಶಕ್ತಿ ಬರ್ತಾ ಇದೆ ಅಂತ ಅನಿಸ್ತಾ ಇದೆ ನನಗೆ. ನೋಡು. ಪಾಂಕಿ, ಇದು ನೀನ್ ಹೇಗ್ ಮಾಡ್ದೆ? ನಿನಗೆ ಸೂಪರ್ ಪವರ್ ಸಿಕ್ಕಿದ್ಯಾ? ಪ್ಯಾಂಕಿ, ಹುಷಾರು. ಓ ಮೈ ನಮಗೆ ಸೂಪರ್ ಪವರ್ ಸಿಕ್ಕಿದೆ. ಯಾ ಈ ನಮ್ಮ 3 ಜನಕ್ಕೂ ಈಗ ಏನಾಗಿದೆ? ಈ ಸ್ಪೇಸು ನಮ್ಗೆ ಇಷ್ಟೊಂದು ಒಳ್ಳೆ ಗಿಫ್ಟ್ ಕೊಟ್ಟಿದ್ಯಾ? ವಿ ಆರ್ ದ ಸೂಪರ್ ಹೀರೋ ಆಫ್ ದ ಮಾಲ್. ಪಿಂಕಿ, ಬಾಂಕಿ, ಎಲ್ಲಾರು ಅನ್ಕೊಂಡಿರ್ತಾರೆ ನಾವು ಸತ್ತೋಗಿದ್ದೀವಿ ಅಂತ. ಆದ್ರೆ ಇವಾಗ ನಾವು ಫುರ್ಫುರಿ ನಗರದ ಎಲ್ಲರಿಗೂ ತೋರ್ಸೋಣ ಆಟ ಇವಾಗ ಶುರುವಾಗಿದೆ ಅಂತ. ಲೆಟ್ಸ್ ಗೋ. ಮೋಟು ಬರ ಮೋಟೆ, ಬೇಗ ನಡಿ. ಐಡಿಯಾ. ಅರೇ, ಆ ಹುಡುಗಿ ಕೂದ್ಲು ಬೆಳ್ಳಗಿದೆ, ಇಲ್ಲಲ್ಲ ಕೆಂಪಿಗಿದೆ, ಕಪ್ಪಿಲ್ಲ. ಪತ್ಲು ಬಿಡ್ತಾನೆ ಇಲ್ವಲ್ಲೋ? ಯಾವಾಗ್ಲೂ ಒಂದೇ ಐಡಿಯಾ ವರ್ಕೌಟ್ ಆಗಲ್ಲ ಕಣೋ. ಮೊಟ್ಟು ಪತ್ಲು, ನಾನ್ ನಿಮ್ಮಿಬ್ಬರಿಗೂ ತೋರ್ಸೋದಕ್ಕೆ ಇಷ್ಟಪಡ್ತೀನಿ. ನಾವೇ ಎಲ್ಲರಿಗಿಂತ ಶಕ್ತಿಶಾಲಿಗಳು. ನಾವು ಈ ಪ್ರಪಂಚನ ಅಕ್ವೈರ್ ಮಾಡ್ಕೊಂತೀವಿ. ಯಾರು ನಮ್ಮನ್ನ ತಡೆಯೋಕ್ಕಾಗಲ್ಲ. ನೀವು ಕೂಡ ಈ ಎಲ್ಲ ತಮಾಷೆನೂ ನೀವು ನಿಮ್ ಕಣ್ಣಿಂದಲೇ ನೋಡ್ತೀರಾ. ಒಂದಲ್ಲ ಒಂದು ದಿನ ನಮ್ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳ್ತೀರಾ. ಕ್ಷಮೆ ನೀನೇ ಕೇಳ್ಬೇಕಣ. ಒಳ್ಳೇದು ಕೆಟ್ಟದು ವಿಷಯದಲ್ಲಿ ಕೆಟ್ಟದ ಯಾವತ್ತು ಸೋಲೆ ಇರುತ್ತೆ, ನೆನ್ಪಲ್ಲಿ ಇಟ್ಕೊಳ್ಳೋ. ಈಗ ಇಲ್ಲೇ ನಮ್ಮ ಗೆಸ್ಟ್ ಆಗಿರಿ ನೀವು.
ಮೋಟು ಪತ್ಲು, ನಮ್ಮ ಕ್ಷಮೆ ಕೇಳ್ಕೊಂಡು ನಮ್ ಗುಲಾಮ್ರಾಗಿರಿ. ನಾವು ನಿಮ್ಮನ್ನ ಕ್ಷಮಿಸ್ಬಿಡ್ತೀವಿ. ಇಲ್ಲ ಅಂದ್ರೆ ಸಾಯೋವರೆಗೂ ಇದೇ ಜೈಲಲ್ಲಿ ಇರ್ಬೇಕಾಗುತ್ತೆ. ಯೋಚನೆ ಮಾಡಿ, ಸರಿಯಾಗಿ ಯೋಚನೆ ಮಾಡಿ, ನಮ್ಗೇನು ಅಂತ ಹೇಳಿ. ಅಲ್ಲಿವರೆಗೂ ಜಾನ್ 24 ಗಂಟೆನ ಇವ್ರನ್ನ ಕಾವಲು ಕಾಯ್ಕೊಂಡು ನೀನು ಇಲ್ಲೇ ಇರ್ಬೇಕು. ಮೋಟು ಪತ್ಲು ಇಲ್ಲಿಂದ ತಪ್ಪಿಸ್ಕೋಬಾರ್ದು. ಜಾನ್, ನಾಚಿಕೆ ಆಗಲ್ವೇನೋ? ನಮ್ ಫುರ್ಫುರಿ ನಗರ ಜನಗಳನ್ನ ಬಿಟ್ಟು ಅವ್ರು 3 ಜನಕ್ಕೆ ಸಪೋರ್ಟ್ ಕೊಡ್ತಾ ಇದೆಯೇನೋ? ಇಲ್ಲ ಪತ್ಲು, ನಂಗೆ ಹೇಳೋದಕ್ ಬಿಡು. ಇವನು 3 ಜನದ ಗುಲಾಮ ಕಣೋ. ಒಂದ್ ಕಡೆ ನಾವಿಬ್ರು ಫುರ್ಫುರಿ ನಗರಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತ ನೋಡ್ತಾ ಇದ್ರೆ ಇವ್ನು ನೋಡು. ಜಾನ್, ನಿನಗೆ ಧಿಕ್ಕಾರ ಕಣೋ. ಒಂದ್ಸಾರಿ ನಮಗೆ ಹೊರಗಡೆ ಬರೋದಕ್ಕೆ ಅವಕಾಶ ಸಿಗ್ಲಿ, ನಿನಗೆ ಗೊತ್ತಾಗುತ್ತೆ ನಾವು ಏನ್ ಮಾಡ್ತೀವಿ ಅಂತ. ಇಲ್ಲ ಪತ್ಲು, ನನಗೆ ಇವ್ರ 3 ಜನ ಮೇಲೆ ಸಖತ್ ಸಿಟ್ಟು ಬರ್ತಾ ಇದೆ. ನನ್ನನ್ನು ಪ್ರತಿ ಬಾರಿ ತಡೆಯಕ್ ನೋಡ್ಬೇಡ. ನಾವು ಒಂದ್ಸಾರಿ ಆಚೆ ಬರ್ಬೇಕು ಕಣೋ. ಇದಕ್ಕೆ ಹೇಳ್ತಾರೆ ಬುದ್ಧಿ ಇಲ್ದನು ಗೂಬೆ ನನ್ ಮಗ ಅಂತ. ಮೋಟು ನೀನು ಹೊರಗಡೆ ಬಂದಿದ್ದೆ, ಮತ್ತೆ ಒಳಗಡೆ ಹೋಗ್ಬಿಟ್ಟೆ. ನಾವು ಹೊರಗಡೆ ಹೋಗಿದ್ನೇನೋ? ಯಾವಾಗ? ಎಲ್ಲಿ? ಈಗ ತರ ಸಿಟ್ ಮಾಡ್ಕೊಂಡು ಅವ್ನ್ ಬೈಯಕ್ ಆಚೆ ಹೋಗಿದ್ಯಲ್ಲೋ ಅವಾಗ. ನಿಜವಾಗ್ಲೂ ಆಚೆ ಹೋಗಿದ್ದೇನೋ? ಅಯ್ಯೋ, ನನ್ಗೆ ಯಾಕೆ ಗೊತ್ತಾಗಿಲ್ಲ. ಓಕೆ, ಪರವಾಗಿಲ್ಲ ಬಿಡು. ನಾನು ಒಂದ್ಸಾರಿ ಆಚೆ ಹೋಗಿದ್ದೀನಿ ಅಂದ್ರೆ ಇನ್ನೊಂದ್ಸಾರಿ ಹೋಗಕ್ಕೆ ತೊಂದರೆ ಆಗಲ್ಲ ನಂಗೆ. ಅಯ್ಯೋ, ಯಾಕೆ ನಂಗೆ ಆಚೆ ಹೋಗಕ್ಕಾಗ್ತಿಲ್ಲ? ಅಯ್ಯೋ ಮೋಟು, ನಾ ತಲೆ ಚಚ್ಕೋಬೇಕು ಕಣ. ಬಂದು ಒಂದ್ ಕಡೆ ಕೂತ್ಕೊ. ಅರೆ, ಏನಪ್ಪಾ ಸಮೋಸ ಎಗರಾಕತೈತಿ? ಫುರ್ಫುರಿ ನಗರದ ಜನಗಳೇ, ಪಿಂಕಿ ಫಾಂಕಿ ಫಂಕಿ ಮಾಡುವ ಹಾಯ್, ಹಲೋ, ನಮಸ್ಕಾರ. ನಮ್ಮ ಮೊದಲ ಭೇಟಿ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಆದ್ರಿಂದ ನಾವೀಗ ನಿಮ್ಮೆಲ್ಲರಿಗೂ ಒಂದು ಅರ್ಜೆಂಟ್ ವಿಷಯನ ಹೇಳಬೇಕು ಅಂತ ಇದ್ದೀವಿ. ಇವತ್ತಿಂದ ಫುರ್ಫುರಿ ನಗರದ ಓನರ್ಸು ನಾವು 3 ಜನ. ಇವತ್ತಿಂದ, ಯಾಕೆ ಇವಾಗಿಂದ ನೀವು ನಮ್ಮ ಮಾತನ್ನ ಕೇಳಲೇಬೇಕಾಗುತ್ತೆ. ಇಲ್ಲ, ನೀವು ಫುರ್ಫುರಿ ನಗರದ ಓನರ್ಗಳಾಗಕ್ಕೆ ಸಾಧ್ಯ ಇಲ್ಲ. ಯಾರು ನಿಮ್ಮ ಮಾತು ಕೇಳಲ್ಲ, ಯಾರು ನಿಮ್ಮ ಮಾತು ಕೇಳಲ್ಲ. ಓಕೆ, ಯುವರ್ ವಿಶ್. ಕೇಳಬೇಡ. ನಾನು ನಿಮ್ಮ 3 ಜನಕ್ಕೂ ಯಾವುದೇ ಕಾರಣಕ್ಕೂ ಬಿಡಲ್ಲ. ಇವಾಗ ಹೇಳಿ, ಬೇರೆ ಯಾರಿಗಾರು ಇನ್ನೇನಾರು ಹೇಳ್ಬೇಕಾಗಿದ್ಯಾ? ಅನ್ಸುತ್ತೆ ಇನ್ಯಾರಿಗೇನು ಹೇಳೋ ಆಗಿಲ್ಲ ಅಂತ. ಇವಾಗ ಯಾರ್ಯಾರು ನಮ್ಮ ಜೊತೆ ಇದ್ದೀರಾ, ರೈಸ್ ಯುವರ್ ಹ್ಯಾಂಡ್ಸ್. ನನ್ನಿಂದ ಎತ್ತೆ. ಕಾಲಿಂದ ಏನ್ ಕೆಲಸನೂ ಆಗಲ್ಲ. ರೈಸ್ ಯುವರ್ ಹ್ಯಾಂಡ್ಸ್. ಅರೆ, ಈಗ ಎಲ್ರೂ ನಿಮ್ಮ ಅತ್ಯಮೂಲ್ಯ ವಸ್ತುಗಳನ್ನ, ಒಡವೆ, ವಸ್ತ್ರ, ಹಣ, ಕಾಸು ಎಲ್ಲವನ್ನ ನಮ್ ಕೈಗೆ ತಂದ್ಕೊಡಿ. ಮತ್ತೆ ನಮ್ಗೆ ಮುಖ್ಯವಾಗಿ ಆ ಡೈಮಂಡ್ಸ್ ಬೇಕು. ಅದಕ್ಕಾಗಿ ನಾವಿಲ್ಲಿಗೆ ಬಂದಿರೋದು. ಯಾವ ಬ್ಯಾಂಕಲ್ಲಿ ಇದೆ ಅದು? ನನಗೆ ಗೊತ್ತಿದೆ. ಹಾಗ ನೀನ್ ನನ್ ಕೆಲ್ಸಕ್ಕೆ ಬರ್ತೀಯ ವಂಶ? ವೆರಿ ಗುಡ್, ವೆರಿ ಗುಡ್. ಅವನನ್ನ ಕರ್ಕೊಂಡು ನೀನು ನಮ್ಮ ಹತ್ರ ಬಾ. ಅದಲ್ದೆ ಬೇರೆ ಯಾವ ಬ್ಯಾಂಕಲ್ಲಿ ಎಷ್ಟೆಷ್ಟು ದುಡ್ಡು ಜಮಾ ಇದೆ ಎಲ್ಲ ತಗೊಂಡು ನಮ್ಮ ಹತ್ರ ಬನ್ನಿ. ಯಾಕೆಂದ್ರೆ ಆ ದುಡ್ಡೆಲ್ಲ ಇನ್ಮೇಲೆ ನಮ್ದು. ಊಟ ಮೋಟು ಹೇಳಪ್ಪ, ನನ್ನ ಗೆಳೆಯ ಹೊತ್ತಾಯ್ತು ಗೆಳೆಯ, ಬೀಚ್ ಹೇಳ್ದು ಬರ್ತಿಲ್ಲ ಅಂದ್ರೆ ಗೆಳೆಯ. ಪತ್ಲು ಹೇಳೋ ಮೇಲೆ ನನ್ ಕನ್ಸ್ಕೊಂತಾ ಇದ್ದೀನಿ ಕಣೋ. ನನ್ನ ಕನ್ಸಲ್ಲಿ ನಾನೇ ನನ್ನ ಮೀಟ್ ಮಾಡಕ್ ಬಂದಿದ್ದೀನಿ ಕಣೋ. ಇಲ್ಲಿ ನೋಡು, ನನ್ನ ಜೊತೆ ನೀನು ನನ್ನ ಜೊತೆ ಮೀಟ್ ಮಾಡಕ್ ಬಂದಿದ್ಯಾ? ಇದೇನೋ
ನನಗೆ ನಂಬಕ್ಕೆ ಆಗ್ತಿಲ್ಲ ಕಣೋ. ನನಗನ್ಸುತ್ತೆ ನಾನು ಕನಸು ಕಾಣ್ತಾ ಇದ್ದೀನೇನೋ. ಆ ಮೋಟು ಮೊಟ್ಟ ಬತ್ಲು ಇದು ಕನ್ಸಲ್ಲ, ಇದು ನಾವು ಗಸಿಟರ ಮತ್ತೆ ಡಾಕ್ಟರ್ ಚಕ್ಕ. ಗೆಳೆಯರ ನಾವು ನಿಮ್ಮನ್ನ ಕಾಪಾಡಿ ಬಂದಿದ್ದೀವಿ ಕಣ್ರಯ್ಯ. ಹೌದು, ಈ ಅವತಾರದಲ್ಲಿ ನೀವಿಬ್ರು ಯಾಕೆ ಬರಕ್ ಹೋದ್ರಿ ಇಲ್ಲಿಗೆ? ಅಲ್ಲ ಕಣ್ರಯ್ಯ, ನೀವಿಬ್ರು ಇಲ್ಲೇ ಇದ್ಬಿಟ್ರೆ ಆ 3 ಜನ ಕೆಟ್ಟುಳುಗಳಿಂದ ಫುರ್ಫುರಿನಾಗನ ಯಾರಯ್ಯ ಕಾಪಾಡ್ತಾರೆ? ಇಲ್ಲೋಡ್ರಯ್ಯ, 2 ಸ್ಪ್ರೇ ತಗೊಳಯ್ಯ. ಈ ಸ್ಪ್ರೇ ಹಾಕೊಂಡ್ಬಿಟ್ರೆ ನೀವಿಬ್ರು ನಮ್ ತರ ಕುಳ್ಗಾಬಿಡ್ತೀರಾ. ಆಮೇಲೆ ಈಸಿಯಾಗಿ ಆಚೆ ಕಡೆ ಬಂದ್ಬಿಡ್ಬೋದು. ಈ ಸ್ಪ್ರೇನ ಅಪ್ಲೈ ಮಾಡ್ಬಿಟ್ರೆ ನಾರ್ಮಲ್ ಆಗಿ ಬಿಡ್ತೀರಾ ಕಣ್ರಯ್ಯ. ಡಾಕ್ಟರಣ್ಣ, ಸ್ನೇಹಿತರಿಂದ ನಿಂತರ ಇರ್ಬೇಕು ಡಾಕ್ಟರಣ್ಣ. ಯಾವಾಗ್ಲೂ ತಾವು ನಮಗೋಸ್ಕರ ಯಾವಾಗಲೂ ತಮ್ಮ ಪ್ರಾಣನೇ ಒತ್ತೆ ಇಡ್ತೀರಣ್ಣ. ನಮಗೋಸ್ಕರ ಏನೇನೋ ಕಂಡು ಹಿಡಿತೀರಾ ನೀವು. ಅಯ್ಯೋ ಮೋಟು ಮತ್ತು ನನ್ನ ಜೀವದ ಗೆಳೆಯರ, ನೀವಿಬ್ರು ನನ್ನ ಸ್ನೇಹಿತರು ಕಣೆಯ. ಹೊಗೆ ಹಾಕಿಸ್ಕೊಂಡ್ರು ಪೇಷಂಟ್ ಮೇಲಾಣೆ. ಎಂತ ಮಾತಾಡ್ಬಿಟ್ಟೆ, ಗಂಡಲ್ಲಿ ನೀರು ಬರ್ತಾ ಇದೆ ಕಣೆ ನನಗೆ. ಆದ್ರೂ ಅಳೋ ಟೈಮ್ ಅಲ್ಲ ಕಣೆಯ ಇದು. ದಯವಿಟ್ಟು ನೀವಿಬ್ರು ಆಚೆ ಕಡೆ ಬಂದ್ಬಿಡ್ರಯ್ಯ. ನೀವು ಹೊರಗಡೆ ಬಂದ ತಕ್ಷಣ ನಾನು ಚಿಂಗಮ್ ಸರ್ ಕೈಲಿ ನೀವಿಬ್ರಿಗೆ ಹಾಕೊಳಕ್ಕೆ ಸೂಪರ್ ಪವರ್ ಡ್ರೆಸ್ ಕೊಟ್ಟಿದ್ದೀನಿ ಕಣ್ರಯ್ಯ. ನೀವಿಬ್ರು ನಾನು ಕೊಟ್ಟಿರೋ ಟ್ಯಾಬ್ಲೆಟ್ ಹಾಕೊಂಡ್ಬಿಟ್ಟು ಆ ಸೂಪರ್ ಪವರ್ ಡ್ರೆಸ್ ಹಾಕೊಂಡ್ಬಿಟ್ಟು ಸಾಕಣಯ್ಯ. ಆ 3 ಜನಗಳನ್ನ ಯಾರ ಬೇರೆ ಹೊಡೆದಾಕ್ಬಿಡ್ಬೋದು ನೀವು. ಆ ಪಿಂಕಿ ಪಾಂಕಿ ಪೆಂಕಿ ಎಲ್ಲರೂ ಬಾಯಿ ಬಿಡ್ಕೊಂಡು ಅವ್ರು ಲೋಕಕ್ಕೆ ಹೋಗ್ಬೇಕು ಕಣ್ರಯ್ಯ. ಆದ್ರೆ ಡಾಕ್ಟರ್ನ ತಾವು ಯಾಕೆ ನಮ್ಮ ಜೊತೆ ಬರ್ತಾ ಇಲ್ಲ ಅಂತ ಒಟ್ಟು ನನ್ ಗೆಳೆಯ. ಹಂಗಲ್ಲ ಕಡೆಯ, ಹಂಗಲ್ಲ. ನೀವಿಬ್ರು ಇಲ್ಲಿ ಕಾಣಿಸ್ಲಿಲ್ಲ ಅಂತ ಹೇಳಿದ್ರೆ ಅವ್ರ 3 ಜನ ಅಲರ್ಟ್ ಆಗ್ಬಿಡ್ತಾರೆ ಕಣ್ರಯ್ಯ. ಆಮೇಲೆ ಅವ್ರ 3 ಜನ ನಿಮ್ಮನ್ನು ನೋಡ್ತಾರೆ ಕಣಯ್ಯ. ಆಮೇಲೆ ನೀವು ರೆಡಿ ಆಗಕ್ಕೆ ಆಗಲ್ಲ ಗೊತ್ತಾ. ಅದಕ್ಕೆ ನಾನು ಕಸಿಟ ನಿಮ್ಮಿಬ್ಬರು ಅವತಾರದಲ್ಲಿ ಗೆಟಪಲ್ಲಿ ಇಲ್ಲೇ ಇರ್ತೀವಿ ಕಣಯ್ಯ. ಆಮೇಲೆ ಅವ್ರ 3 ಜನ ಅನ್ಕೋತಾರೆ ಅವ್ರಿಬ್ಬರನ್ನ ಜೈಲಲ್ಲೇ ಕೂಡಾಕಿದೀವಲ್ಲ, ಅಲ್ಲೇ ಇದಾರೆ ಅಂತ. ತಪ್ಕೊಳ್ಳೋದ ಬನ್ರಯ್ಯ. ಡಾಕ್ಟರ್, ನಿಮ್ ಪ್ಲಾನ್ ಏನೋ ಚಕ್ಕದಾಗೆ ಇದೆ. ಮೋಟು ನಡಿಯೋ, ನಾವ್ ಈಗಲೇ ಇಲ್ಲಿಂದ ಕಳಿಸ್ಕೊಂಬಿಡೋಣ. ಥ್ಯಾಂಕ್ ಯು ಡಾಕ್ಟರ್ ಅಣ್ಣ, ನಿಮ್ಮಂತ ಸ್ನೇಹಿತಿರೋದ್ರಿಂದ ನಮಗೂ ಧೈರ್ಯ. ಥ್ಯಾಂಕ್ ಯು ಡಾಕ್ಟರ್ ಅಣ್ಣ. ಸ್ವಲ್ಪ ಹುಷಾರು. ಓಕೆ, ನೀವು ಹುಷಾರು ಕೊಡ್ರು. ಪತ್ತು ಬಾ, ಓಡೋಣ ಇಲ್ಲಿಂದ. ಅಯ್ಯಮ್ಮ ಬೋಟಿ ಪತ್ತು, ನೀವಿಬ್ರು ಬೇಗ ಈ ಟ್ಯಾಬ್ಲೆಟ್ ಬೈಕ್ ಹಾಕೊಳ್ಳಿ ನುಂಗಿ. ನುಂಗ್ಬಿಟ್ವಿ ಟ್ಯಾಬ್ಲೆಟ್, ಆದ್ರೆ ಏನು ಪ್ರಯೋಜನ ಆಗ್ತಿಲ್ವಲ್ಲ. 1 ಮಿನಿಟ್ ಇದನ್ನ ಹಾಕೊಳ್ಳಿ ನೋಡಿ. ಇದರಿಂದನೂ ಏನು ಪ್ರಯೋಜನ ಇಲ್ಲ ಸರ್. 1 ನಿಮಿಷ ಇರಿ. ಪಂಪಿಂಗ್ ಶುರು. ಎಲ್ಲಿ ಈಗ ಮೋಟಿಗೆ ಅರೇ ಡಾಕ್ಟರ್ ಅಣ್ಣ ಸಖತ್ತಾಗಿರೋದನ್ನ ಕಂಡಿಡ್ದು ಬಿಟ್ಟಿದ್ದಾರೆ. ಈ ಸೂಟ್ ಹಾಕೊಂಡ ತಕ್ಷಣ ನಾವಿಬ್ರು ಸಖತ್ತಾಗಿ ಹೀರೋ ತರನೇ ಕಾಣ್ತಾ ಇದೀವಿ ಕಣ ಪತ್ಲು. ಟ್ಯಾಬ್ಲೆಟ್ ತಗೊಂಡ ತಕ್ಷಣ ನನಗಂತೂ ಸೂಪರ್ ಹೀರೋ ತರ ಫೀಲಿಂಗ್ ಆಗ್ತಾ ಇದೆ ಕಣ ಪತ್ಲು. ಏನೋ ಒಂಥರ ಆನಂದ, ಖುಷಿ ಆಗ್ತಿದೆ ಕಣ. ಪತ್ತು ನನ್ನ ಪವರ್ ನೋಡ್ದೆ ನಂದು. ನಾನೀಗ ಹಾರ್ಲು ಬದುಕಣೋ. ಪತ್ಲು ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ಈ ಸೂಟ್ ಹಾಕೊಂಡು ಹಾರ್ಬೋದು ಅಂತ ಕಣೋ. ಒಂದ್ ಕೆಲಸ ಮಾಡ್ತೀನಿ, ಈಗ ಬರೀ ಲ್ಯಾಂಡಿಂಗ್ ಪ್ರಾಕ್ಟೀಸ್ ಮಾಡ್ಬೇಕು. ಮೋಟು, ನೀನು ಹಾರ್ಕೊಂಡು ಕೆಳಗಡೆ ಬರ್ಲಿಲ್ಲ ಕಣ. ಇದ್ದಕ್ಕಿದ್ದಂಗೆ ನೀನು ಕೆಳಗಡೆ ಬಿದ್ಬಿಟ್ಟಿದ್ದು. ಅದ್ರಲ್ಲಿ ಪವರ್ ಗಿವರ್ ಏನು ಇಲ್ಲ ಕಣ. ನೀನ್ ಹಾಕೊಂಡಿರೋ ಸೂಟಿಂದ ಗಾಳಿ ಆಚೆ ಕಡೆ ಬಂದ್ಬಿಡ್ತು ಕಣ. ಗಾಳಿ ಇದ್ದಿದ್ದಕ್ಕೇನೆ ಹಾರ್ತಾ ಇದ್ದೆ. ಈಗ ನೋಡು. ಅಂದ್ರೆ ನನ್ನ ಸೂಟು ಪಂಚರ್ ಆಗ್ಬಿಟ್ಟಿದ್ಯೇನೋ. ಪರವಾಗಿಲ್ಲ ಬಿಡ ಪತ್ಲು, ನಾವು ಸೂಪರ್ ಪವರ್ ಇರೋ ಟ್ಯಾಬ್ಲೆಟ್ ಬೇರೆ ನುಗ್ಬಿಟ್ಟಿದೀವಲ್ವಾ, ಅದ್ರ ಶಕ್ತಿ ಅಂತೂ ಖಂಡಿತ ಇದ್ದೇ ಇರುತ್ತೆ. ನಾನೀಗ ಬಂಡೆ ಹೊಡೆದು ನೋಡ್ತೀನಿ ಇರುವ ನಿಮಿಷ.
ಪವರ್ ಬರಲಿಲ್ಲ ಕಣ ಪತ್ಲು, ಪವರ್ ಬರಲೇ ಇಲ್ಲ ಕಣ. ಅಯ್ಯಮ್ಮ, ಡಾಕ್ಟರ್ ಜಟ್ಗ ಅವರ ಟ್ಯಾಬ್ಲೆಟ್ ಮತ್ತು ಸೂಟು ಕೈ ಕೊಟ್ಬಿಡ್ತಲ್ಲ ಈಗ. ಬೇಜಾರ್ ಮಾತಾಡ್ಕೊಟ್ರು. ದೂರದ ಬೆಟ್ಟ ಯಾವಾಗ್ಲೂ ನುಣ್ಣಗೆ ಅಂತ ಹೇಳೋದ್ರ ಗಾದೆ ಕರೆಕ್ಟ್ ಇದೆ. ನುಣ್ಣಗೆ. ಅರೆ ಚಿಂಗಮ್ ಸರ್, ಯಾವ್ದು ಬೆಟ್ಟ ಯಾವ ನುಣ್ಣು ಹೇಳಿ ಸರ್. ಪತ್ಲು ನಿನ್ಗೇನಾದ್ರೂ ಗೊತ್ತೇನೋ? ಗೊತ್ತಿದೆ, ನಿನಗೆ ಅಲ್ಲಿಗೆ ಕರ್ಕೊಂಡೋಗಿ ತೋರಿಸ್ತೀನಿ ಬಾ. ಅಲ್ಲಿ ಹೋಗಿ ನೋಡಕ್ ಮುಂಚೆ ಬೇರೆ ಏನಾದ್ರು ಪ್ಲಾನ್ ಮಾಡೋಣ ಕಣ. ಆ ಸೂಪರ್ ಪವರ್ಗಳ ಜೊತೆ ಹೋರಾಡ್ಬೇಕು ಅಂದ್ರೆ ನಾವು ಅದಕ್ಕಿಂತ ಸೂಪರ್ ಪವರ್ನ ಗುಡ್ಡೆ ಹಾಕೋಬೇಕಣ. ಮಾರ್ನಿಂಗ್ ವಾಟು ಪತ್ಲು, ನಾನು ಅನ್ಕೊಂತೀನಿ ನೀವಿಬ್ರು ಒಂದು ತೀರ್ಮಾನ ಮಾಡ್ಕೊಂಡಿರ್ತೀರಾ ಅಂತ. ಇವಾಗ ಹೇಳಿ, ನಮ್ಮ ಹತ್ರ ಕ್ಷಮೆ ಕೇಳಿ ನಮ್ ಜೊತೆ ಇರ್ತೀರಾ, ಇಲ್ಲ ಜೈಲಲ್ಲ ಸಾಯೋವರೆಗೂ ಕೊಳಿತೀರಾ? ನಾವು ನಿಮ್ ಜೊತೆ ಯಾವತ್ತೂ ಸೇರ್ಕೊಳ್ಳಲ್ಲ, ಏನ್ ಬೇಕಾದ್ರೂ ಆಗೋಗ್ಲಿ. ನಾವು ಮಾತ್ರ ನಿಮ್ ಜೊತೆ ಸೇರ್ಕೊಳ್ಳೋದೇ ಇಲ್ಲ, ಅದ್ ಏನ್ ಬೇಕಾದ್ರೂ ಆಗ್ಲಿ. ಬೇಕಾಗಿಲ್ಲ ನಿಮ್ ಸಹಾಯ. ಅಷ್ಟೊಂದು ಶಕ್ತಿವಂತರ ನೀವಿಬ್ರು. ಎಲ್ಲಾ ಶಕ್ತಿವಂತರಿಗೂ ಒಂದಲ್ಲ ಒಂದು ವೀಕ್ನೆಸ್ ಇದ್ದೇ ಇರುತ್ತೆ. ನಮ್ಮ ಹತ್ರ ಯಾವುದೇ ವೀಕ್ನೆಸ್ ಇಲ್ಲ. ಕೇಳ್ಪಟ್ಟಿದ್ದೀನಿ ಡಾಕ್ಟರ್ ಜಟ್ಕಾ ಮತ್ತು ಗಸಿಟಾರಾಮ್ ಬೆಸ್ಟ್ ಫ್ರೆಂಡ್ಸ್ ಅಂತ. ಈ ದೊಣ್ಣೆ ಕಾಣಿಸ್ತಾ ಇದೆಯಾ? ಈ ದೊಣ್ಣೆಯಿಂದ ಅವ್ರಿಬ್ಬರಿಗೂ ಎಷ್ಟು ಸತಾಯಿಸ್ತೀವಿ ಅಂದ್ರೆ ಅಷ್ಟು ಸತಾಯಿಸ್ತೀವಿ. ಹೊಡೆಯೋದು ಅವ್ರಿಗೆ, ಆದ್ರೆ ನೋವು ನಿಮ್ಮಿಬ್ಬರಿಗೆ ಇಲ್ಲ ಆಗ್ಬೇಕು. ಇದ್ರಲ್ಲಿ ಹೊಡಿತೀವಿ, ಎಲ್ಲಿವರೆಗೂ ಹೊಡಿತೀವಿ ಅಂದ್ರೆ ನೀವಿಬ್ರು ನಮ್ಗೆ ಸಪೋರ್ಟ್ ಮಾಡೋದನ್ನ ಒಪ್ಕೊಳ್ಳೋವರೆಗೂ ನಾವು ಬಿಡಲ್ಲ. Watch India's largest kids library only on Jio Hotstar. Download the app now.